ಮಾಡಿ ಸ್ಟೂಡೆಂಟ್ಸ್ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತು SSLC ಮೇನ್ ಎಕ್ಸಾಮ್ ಮಾಡಿ ಸ್ಟೂಡೆಂಟ್ಸ್ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತು ನಮ್ಮ SSLC ಮೇನ್ ಎಕ್ಸಾಮ್ 2023 ಪ್ರಿಪರೇಷನ್ಗಾಗಿ ನಾವು ವೆರಿ ಇಂಪಾರ್ಟೆಂಟ್ ಅಥವಾ ಗ್ಯಾರಂಟಿ ಕ್ವಶನ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ. ಸೊ ಇದು ನಾನು ಮಾಡ್ತಿರುವಂಥ 10ನೇ ವಿಡಿಯೋ. ಆಲ್ರೆಡಿ 9 ವಿಡಿಯೋ ಮಾಡಿದ್ದೀನಿ, ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆಗೆ ಸಿಗುತ್ತೆ, ಅವು ಕೂಡ ನೀವು ನೋಡ್ಬೋದು. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಗ್ರಾಮರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಇಫ್ ಕ್ಲಾಸ್ ಅಥವಾ ಕಂಡೀಷನಲ್ ಟೆನ್ಸಸ್ ಬಗ್ಗೆ ಭಾಳಷ್ಟು ಈಸಿ ಆದ ವೇದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ರೀ. ಏನು ಟೆನ್ಸಸ್ ಕಲಿಯೋದು ಬೇಕಾಗೋದು ಅದು ಏನೂ ಅವಶ್ಯಕತೆ ಇಲ್ಲ, ಜಸ್ಟ್ ಈ ವಿಡಿಯೋ ನೋಡ್ರಿ. ಇಫ್ ಕ್ಲಾಸ್ ಬಗ್ಗೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡಿಬಿಡ್ರಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಡ್ತೀನಿ, ಇದು 10th ವಿಡಿಯೋ. ಸೊ 9 ವಿಡಿಯೋ ಲಿಂಕ್ ಈ ವಿಡಿಯೋ ಕೊನೆಗೆ ಬರುತ್ತೆ, ಅದನ್ನು ಕೂಡ ನೋಡ್ರಿ. ಓಕೆ, ಸೊ ನಾನು 100% ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅಂತ ಟೈಟಲ್ ಕೊಡ್ತಾ ಇದ್ದೀನಿ. ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ರೀ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಆದಂತಹ ಕ್ವಶನ್ ನಂಬರ್ 3 ಅದು ಯಾವುದಂತಂದ್ರೆ 1 ಮಾರ್ಕ್ಸಿಗೆ ಬಂದಿರುತ್ತೆ. ಅದು ಇಫ್ ಕ್ಲಾಸ್. ಪ್ರತಿಯೊಂದು ಮಾರ್ಕ್ಸ್ ನಮಗೆ ಇಂಪಾರ್ಟೆಂಟ್ ರೀ, ಯಾವ ಒಂದು ಮಾರ್ಕ್ಸ್ ಕೂಡ ಮಿಸ್ ಆಗಬಾರ್ದು. ಓಕೆ, ಸೊ ಇಫ್ ಕ್ಲಾಸ್ ಅಂದ್ರೂ ಕೂಡ ಕರಿತೀವಿ, ಅಥವಾ ಕಂಡೀಷನಲ್ ಟೆನ್ಸಸ್ ಕೂಡ ಅಂತ ಕರಿತೀವಿ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಟಾಪ್ ಕ್ವಶನ್ಸ್ ನಾವು ತಗೊಳ್ತಾ ಇದ್ದೇವೆ ರೀ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ತಗೊಳ್ತಿದ್ದೇವೆ. ಓಕೆ, ಎಸ್, ಈ ಒಂದು ವಿಡಿಯೋ ನೋಡಿದ್ರೆ ನಾವು ಎಲ್ಲರೂ ಕಲಿಬಹುದು ಸರ್ ಇಫ್ ಕ್ಲಾಸ್ ಬಗ್ಗೆ. ಅಫ್ಕೋರ್ಸ್ ಕಲಿಬಹುದು ರೀ, ಆ ಮೆಥಡ್ ನಾನು ಹೇಳ್ತೀನಿ ರೀ. ಓಕೆ, ಎಸ್, ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ರೀತಿ ಫಸ್ಟ್ ನೀವು ಕೊಟ್ಟಿರ್ತಾರ, ಅಂದ್ರೆ MCQದಲ್ಲಿ ಬರುವಂಥ ಕ್ವಶನ್ ಇದು. ಅದಾದ ನಂತರ 3rd ನಂಬರ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಇದು ಇಫ್ ಕ್ಲಾಸ್ ಬಗ್ಗೆನೇ ಈ ರೀತಿ ಕ್ವಶನ್ ಕೇಳ್ತಾರೆ, ಬೇರೆ ರೀತಿ ಕ್ವಶನ್ ಕೇಳ್ತಾರೆ. ಬಟ್ ಇಫ್ ಕ್ಲಾಸ್ ಸರ್, ಅದನ್ನು ಇಫ್ ಕ್ಲಾಸ್ ಅನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದ್ರೆ, ಅದು ಹೇಳೋಕ್ಕಿಂತ ಮುಂಚೆ ನಾನು ಒಂದು ಚಾರ್ಟ್ ತಿಳಿಸ್ತೀನಿ ರೀ ಇಫ್ ಕ್ಲಾಸ್ ಬಗ್ಗೆ ಅಥವಾ ಕಂಡೀಷನಲ್ ಟೆನ್ಸ್ ಬಗ್ಗೆ. ವೆರಿ ಸಿಂಪಲ್, ಈಸಿ. ಆ ಚಾರ್ಟ್ ನಿಮ್ದಲ್ಲಿ ಇಟ್ಕೊಂಡ್ರೆ ಆ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಎಸ್, ಇಲ್ಲಿದೆ ನೋಡ್ರಿ ಚಾರ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಿದ್ದಾರೆ ಅಂದ್ರೆ ಇಫ್ ಕ್ಲಾಸ್ ಅಂತ ಏನು ಸ್ಟಾರ್ಟ್ ಆಗಿರ್ತದೆ ನೋಡ್ರಿ ವಾಕ್ಯ, ಆ ವಾಕ್ಯ. ಓಕೆ, ಏನು ಇಫ್ ಕ್ಲಾಸ್ ಅಂತ ಇರುತ್ತೆ ನೋಡ್ರಿ. ಸೊ ಇಫ್ ಕ್ಲಾಸ್ ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ. ಅಥವಾ ಇಫ್ ದೊಂದಿಗೆ ಸ್ಟಾರ್ಟ್ ಆದಂಥ ಸೆಂಟೆನ್ಸ್ ಏನಿರ್ತದೆ ನೋಡ್ರಿ, ಆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ, ಸರ್ ನಮಗೆ ಟೆನ್ಸಸ್ಸೇ ಗೊತ್ತಿಲ್ಲ, ನೀವು ಮತ್ತೆ ಹೇಳ್ತಿದ್ರಿ. ಗೊತ್ತಿಲ್ಲ ಅಂದ್ರೂ ನಾನು ಹೇಳ್ತೀನಿ ರೀ, ಯಾವ ರೀತಿ ಹೇಳ್ತೀನಿ ನೋಡ್ರಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಸೊ V1 ಇದ್ದಿದ್ರೆ, ಸಬ್ಜೆಕ್ಟ್ ಪ್ಲಸ್ V1 ಇದ್ದಿದ್ರೆ, V1 ಅಂದ್ರೆ ಗೊತ್ತಾಗುತ್ತಲ್ಲ. ಇವಾಗ ಸಿಂಗ್ ಅಂದ್ರೆ V1, ಸ್ಯಾಂಗ್ ಅಂದ್ರೆ V2, ಸೊ ಸಂಗ್ ಅಂದ್ರೆ V3, ರೀಡ್ ರೆಡ್ ರೆಡ್, ಓಕೆ, ಪ್ಲೇ ಪ್ಲೇಡ್ ಪ್ಲೇಡ್, ಗೊತ್ತಾಯ್ತಾ? V1 V2 V3. ಅಥವಾ ಪ್ರೆಸೆಂಟ್ ಫಾರ್ಮ್ ದಿ ವರ್ಬ್, ಪಾಸ್ಟ್ ಫಾರ್ಮ್ ದಿ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಿ ವರ್ಬ್. ಓಕೆ, ಈ ರೀತಿ. ಸೊ ಪ್ರೆಸೆಂಟ್ ಫಾರ್ಮ್ ದಿ ವರ್ಬ್ ಇದ್ರೆ ಅಥವಾ V1 ಫಾರ್ಮ್ ಇದ್ದರೆ ಅಥವಾ ವರ್ಬ್ 1 ಇದ್ರೆ, ಸೊ ಆ ರೀತಿ ಇದ್ದಕ್ರೆ ಗೋ ಆಗಿರ್ಬೋದು, ಗೋಸ್ ಆಗಿರ್ಬೋದು, ಇಂಥವು ಇದ್ದಿದ್ರೆ ಅಲ್ಲಿ ಮುಂದೆ ಏನು ಯೂಸ್ ಆಗುತ್ತೆ ಅಂದರೆ ಈ ವಿಲ್ ಅನ್ನೋದನ್ನ ಯೂಸ್ ಮಾಡ್ತೀವಿ ನೋಡ್ರಿ. ಟೆನ್ಸ್ ಗೊತ್ತಿದ್ದಾರೆ ಗೊತ್ತಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ವಿಲ್ಲ. ಸೊ ಗೊತ್ತಿಲ್ಲದವರು ನೀವೇನು ಮಾಡಬೇಕು, V1 ಇದ್ದಿದ್ರೆ ಆ ಕೊಟ್ಟಂತ ಇಫ್ ಅಂತ ಏನು ಕೊಟ್ಟಿರ್ತಾವೆ ಆ ಸೆಂಟೆನ್ಸ್ನಲ್ಲಿ ಕ್ರಿಯಾಪದ, ಮೇನ್ ಕ್ರಿಯಾಪದ, ಮೇನ್ ವರ್ಬ್ V1 ಫಾರ್ಮ್ದಲ್ಲಿ ಇದ್ರೆ, ಅದೇ ಹೇಳಿದೆ ನಾನು. ಗೋ, ವೆಂಟ್, ಗಾನ್. ಗೋ ಅನ್ನೋದು V1, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, V1 ಡ್ರಿಂಕ್. ಈ ರೀತಿ ಇದ್ದಾಗ ಮುಂದೆ ವಿಲ್ ಅನ್ನೋದು ಬರಬೇಕು. ಗೊತ್ತಾಯ್ತಾ ಸರ್? ಬೈ ಚಾನ್ಸ್ V2 ಇದ್ರೆ, ಅದು ವರ್ಬ್ ಫಾರ್ಮ್ 2 ಇದ್ರೆ, ಅಥವಾ ಪಾಸ್ಟ್ ಫಾರ್ಮ್ ಇದ್ದರೆ, ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಇದ್ದಿದ್ರೆ ಅಲ್ಲಿ ವುಡ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ ಸರ್? ನಮಗೆ V2 ಅಂದ್ರೆ ಯಾವುದು? ಸಿಂಗ್, ಸ್ಯಾಂಗ್. ಸ್ಯಾಂಗ್ ಅನ್ನೋದು V2, ಇಲ್ಲಿ ಕೊಟ್ಟಿದ್ದೀನಿ ಒಂದು ಎಕ್ಸಾಂಪಲ್. ರೀಡ್ ರೆಡ್ ರೆಡ್ ಅನ್ನೋದು V2, ಪ್ಲೇ ಪ್ಲೇಡ್ ಪ್ಲೇಡ್ ಅನ್ನೋದು V2, ಡ್ರಿಂಕ್ ಡ್ರ್ಯಾಂಕ್. ಗೊತ್ತಾಗ್ತಾ? ಸೊ ಆ ರೀತಿ ಇದ್ದಿದ್ರೆ ಇಲ್ಲಿ ಮುಂದೆ ವುಡ್ ಅನ್ನೋದು ಬರುತ್ತೆ. ಕ್ಲಿಯರ್ ಆಯ್ತಾ? ಇನ್ನು 3rd ಕಂಡೀಷನಲ್ ಅಂತ ಹೇಳ್ತೇವೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಇದ್ರೆ. ಅಂದ್ರೆ ಸರ್ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಏನು? ಹ್ಯಾಡ್ ಪ್ಲಸ್ V3 ಇದ್ರೆ ಮೇನ್ ವರ್ಬ್ ಏನದಲ್ಲಿ ಇರಬೇಕು? V3 ಫಾರ್ಮ್ ದಲ್ಲಿ ಇರಬೇಕು. ಸೊ V3 ಅಂದ್ರೆ ಏನು? ಅದೇ ಹೇಳಿದೆ, ಸಿಂಗ್, ಸ್ಯಾಂಗ್, ಸಂಗ್. ಸಂಗ್ ಅನ್ನೋದು V3. ಸೊ ರೀಡ್ ರೆಡ್ ರೆಡ್, ಓಕೆ, ಪ್ಲೇ ಪ್ಲೇಡ್ ಪ್ಲೇಡ್, V3 ಫಾರ್ಮ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಲ್ಲಿದ್ರೆ ಅಥವಾ ಪಾಸ್ಟ್ ಪರ್ಫೆಕ್ಟ್ ದಲ್ಲಿದ್ರೆ, ಸೊ ಅಲ್ಲಿ ಮುಂದೆ ಏನು ಯೂಸ್ ಮಾಡಬೇಕಂದ್ರೆ ವುಡ್ ಹ್ಯಾವ್ ಯೂಸ್ ಮಾಡಿ. ಜಾಸ್ತಿ ವುಡ್ ಹ್ಯಾವ್ ಯೂಸ್ ಬರ್ತಾ ಒಂದು ಸ್ವಲ್ಪ ಒಮ್ಮೆ ಕನ್ಫ್ಯೂಷನ್ ಮಾಡ್ಬೇಕಾದ್ರೆ ವುಡ್ ಅಂಡ್ ಹ್ಯಾವ್ ಕೂಡ ಬರುತ್ತಾ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಆದ್ರೆ ರೇಡಿಯೋ ಪ್ರೋಗ್ರಾಮ್ದಲ್ಲಿ ಹೇಳಿದ ಪ್ರಕಾರ ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು ಈ 3ರಲ್ಲಿ 3rd ಕಂಡೀಷನಲ್ ಟೆನ್ಸ್ ನ ಕೇಳ್ತೀನಿ ಅಂತ ಹೇಳಿದ್ದಾರೆ, ಕ್ಲಿಯರ್ ಕಟ್ ಹೇಳಿದ್ದಾರೆ. ಅದನ್ನು ಯಾರು ಕೇಳಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ನನಗಂತೂ ಗ್ಯಾರಂಟಿ ಇದೆ 3rd ಕಂಡೀಷನಲ್ ಟೆನ್ಸ್ ಬರುತ್ತಾ ಅಂತೇಳಿ. ಯಾಕಂದ್ರೆ ಮೇಡಮ್ ಹೇಳ್ತಾ ಇದ್ರು, ಸೊ 3rd ಕಂಡೀಷನಲ್ ಟೆನ್ಸ್ ಬಗ್ಗೆನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಒಂದು ಕ್ಲೂ ಕೊಟ್ಟಿದ್ರು. ಅದ್ರ ಮೇಲೆ ನಾನು ಹೇಳ್ತೀನಿ, ಈ 3rd ಕಂಡೀಷನಲ್ ಟೆನ್ಸ್ ಬಗ್ಗೆನೇ ಕೇಳ್ತಾರೆ ಅಂತೇಳಿ. ಅಂದ್ರೆ ಹ್ಯಾಡ್ ಪ್ಲಸ್ V3 ಇದ್ದದನ್ನು ಕೇಳ್ತಾರ, ಮುಂದೆ ವುಡ್ ಹ್ಯಾವ್ ಅಥವಾ ವುಡ್ ಅಂಡ್ ಹ್ಯಾವ್ ಬರಬೇಕಾಗತ್ತೆ. ಅದಕ್ಕಾಗಿ ನಾನು ಫಸ್ಟ್ ಅದನ್ನೇ ಡಿಸ್ಕಷನ್ ಮಾಡ್ಬಿಡ್ತೀನಿ.
ಥರ್ಡ್ ಕಂಡೀಷನಲ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ರೀತಿ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕ್ವಶನ್ ಕೇಳಿದ್ರು. ರಾಧಿಕಾ ತಾರೆ ಹೇ ಸುಮಾ ಡಿಡ್ ಯು ಮೀಟ್ ಅನು ಎಸ್ಟರ್ಡೇ ಅಂತ ಕೇಳ್ತಾರೆ. ಸುಮಾ ಹೇಳ್ತಾರೆ ನೋ ಇಟ್ ವಾಸ್ ರೈನಿಂಗ್ ಟಿಲ್ ಲೇಟ್ ನೈಟ್ ಅದರ್ವೈಸ್ ಡ್ಯಾಸ್ ಐ ಗಾನ್ ಟು ಹರ್ ಹೌಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇಫ್ ಬಂದಿಲ್ಲ ಆದ್ರೂ ಕೊಟ್ಟಿದ್ದಾರೆ. ಇದು ಥರ್ಡ್ ಕಂಡೀಷನಲ್ ಟೆನ್ಸ್ ಅನ್ನೋದು ಹೆಂಗೆ ಹೇಳ್ತೇವೆ ಅಂತಂದ್ರೆ ಅದರ್ವೈಸ್. ಓಕೆ, ಅವ್ರು ಕೊಟ್ಟಂತ ಆಪ್ಷನ್ಸ್ ನೋಡಿ, ಈ ಶುಡ್ ಶಾಲ್ ಬಂದ್ರೆ ಇವು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಅದರ್ವೈಸ್ ಇಟ್ ವಾಸ್ ರೈನಿಂಗ್ ಟಿಲ್ ಲೇಟ್ ನೈಟ್ ಅದರ್ವೈಸ್ ನಾನು ಏನಾಗ್ತದೆ, ಅದು ಬಹಳಷ್ಟು ಮಳೆ ಬರ್ತಾ ಇದ್ದು, ಅದು ಇದ್ದಿದ್ರೆ ನಾನು ಹೋಗಿರುತ್ತಿದ್ದೆ, ಅವಳ ಮನೆಗೆ ಹೋಗಿರುತ್ತಿದ್ದೆ. ಪಾಸಿಟಿವ್. ಇದೊಂದು ಡಿಫ್ರೆಂಟ್ ಟೈಪ್ ಕ್ವಶನ್ ಕೇಳಿದ್ರು. ಯಾಕಂದ್ರೆ ಇವಾಗ ನಾನು ಹೆಚ್ಚು ಈ ರೀತಿ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ವೆರಿ ರೇರ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಇಫ್ ಅನ್ನೋದಿಲ್ಲ, ಅಲ್ದೋ ಅದು ಇಫ್ ಕ್ಲಾಸ್ ಅನ್ನೋ ಒಂದು ತೋರಿಸೋ ರೀತಿಯಲ್ಲಿ ಕ್ವಶನ್ ಕೇಳಿದ್ರು. ಈ ರೀತಿ ಕ್ವಶನ್ ಅನ್ನ ನಾವು 2023 ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಹಾಗಾದ್ರೆ ಯಾವ ರೀತಿ ಕ್ವಶನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ ಅಂತಂದ್ರೆ ಈ ಥರ್ಡ್ ಕಂಡೀಷನಲ್ ಟೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಹ್ಯಾಡ್ ಪ್ಲಸ್ V3 ಅಥವಾ ಬಂದಿದ್ರೆ ಸೊ ವುಡ್ ಹ್ಯಾವ್ ಅಂತ ಅಥವಾ ವುಡಂಟ್ ಹ್ಯಾವ್ ಯೂಸ್ ಮಾಡ್ರಿ. ಹೆಂಗ್ ಅನ್ನೋದು ನಾನು ಹೇಳ್ತೀನಿ. ಇದು ಥರ್ಡ್ ಕಂಡೀಷನಲ್ ಟೆನ್ಸ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಫ್ ಯು ಹ್ಯಾಡ್ ಕಮ್ ಅರ್ಲಿ ಡ್ಯಾಸ್ ವಿ ಸ್ಟಾರ್ಟೆಡ್ ದ ವರ್ಕ್ ಅಂತ ಈ ರೀತಿ ಕೊಟ್ಟಿರ್ತಾರೆ. ಓಕೆ, ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಫ್ ಯು ಹ್ಯಾಡ್ ಕಮ್ ಅರ್ಲಿ, ನೋಡ್ರಿ ಇಲ್ಲಿ ಹ್ಯಾಡ್ ಬಂದಿದೆ ಅಲ್ಲ, ಹ್ಯಾಡ್ ಬಂದಿದೆ ಪ್ಲಸ್ ಕಮ್ ಅನ್ನೋದು ಬಂದಿದೆ ನೋಡ್ರಿ, V3 ಬಂದಿದೆ. ಸೊ ಇಫ್ ಯು ಹ್ಯಾಡ್ ಕಮ್, ಸೊ ಹ್ಯಾಡ್ ಪ್ಲಸ್ ಕಮ್ ಬಂದಾಗ ನಾನು ಹೇಳಿದ್ದೀನಿ ವುಡ್ ಹ್ಯಾವ್ ನ ಫಿಲ್ ಮಾಡ್ರಿ. ಫಸ್ಟ್ ವುಡ್ ಹ್ಯಾವ್ ನ ಫಿಲ್ ಮಾಡ್ರಿ, ಅದಾದ್ರೆ ಮೀನಿಂಗ್ ಚೆಕ್ ಮಾಡ್ಕೊಡ್ಬೇಕಾದ್ರೆ ಇಲ್ಲಿ ವುಡ್ ಹ್ಯಾವ್ ನ ಫಿಲ್ ಮಾಡಬೇಕು. ಫಿಲ್ ಮಾಡಿ ಚೆಕ್ ಮಾಡ್ಕೊರಿ. ನೀನು ಮುಂಚೆನೆ ಬಂದಿದ್ರೆ, ಓಕೆ, ನೀನು ಮುಂಚೆನೆ ಬಂದಿದ್ರೆ ಏನಾಗ್ತಿತ್ತು, ವಿ ಡ್ಯಾಶ್ ಸ್ಟಾರ್ಟೆಡ್ ದ ವರ್ಕ್, ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿರ್ತಿದ್ವಿ. ವುಡ್ ಹ್ಯಾವ್ ಈ ರೀತಿ, ಗೊತ್ತಾಯ್ತಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಯ್ತು. ಇಫ್ ಯು ಹ್ಯಾಡ್ ಫೌಂಡ್ ಎ ಜಾಬ್, ನಿನಗೆ ಜಾಬ್ ಸಿಕ್ಕಿದ್ರೆ ಮತ್ತೆ ಇಲ್ಲಿ ಚೆಕ್ ಮಾಡ್ತೀನಿ. ಎಸ್, ಇಲ್ಲಿ ಚೆಕ್ ಮಾಡಿದ ತಕ್ಷಣ ಗೊತ್ತಾಯ್ತಾ, ಇಲ್ಲಿ ಹ್ಯಾಡ್ ಬಂದಿದೆ ಪ್ಲಸ್ V3 ಇದೆ ರೀ. ಕಂಪಲ್ಸರಿ ಇಲ್ಲಿ ಏನ್ ಬರಬೇಕು, ನಾನು ಹೇಳ್ತಿದ್ದೀನಿ ವುಡ್ ಹ್ಯಾವ್ ನ ಫಿಲ್ ಮಾಡಿ ಚೆಕ್ ಮಾಡ್ಕೊಡ್ರಿ. ನೀನು ಇಫ್ ಐ ಹ್ಯಾಡ್ ಫೌಂಡ್ ಎ ಜಾಬ್, ನನಗೆ ಮುಂಚೆನೆ ಜಾಬ್ ಸಿಕ್ಕಿದ್ರೆ ಐ ಡ್ಯಾಸ್ ಹೆಲ್ಪ್ ಮೈ ಪೇರೆಂಟ್ಸ್, ನಾನು ವುಡ್ ಹ್ಯಾವ್ ಹೆಲ್ಪ್ ಮಾಡಿರ್ತಿದ್ದೆ. ಪಾಸಿಟಿವ್ ರೀತಿ ಬರ್ತಾ ವುಡ್ ಹ್ಯಾವ್ ಅನ್ನೋದು ಕರೆಕ್ಟ್ ಆಗುತ್ತೆ. ಗೊತ್ತಾಗ್ತಿದ್ದೇನಾ? ಈ ರೀತಿ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಫ್ ಐ ಹ್ಯಾಡ್ ಸೀನ್ ಹಿಮ್, ನಾನು ಆತನನ್ನ ಮುಂಚೆನೆ ನೋಡಿದ್ರೆ ಐ ಡ್ಯಾಶ್ ಟಾಕ್ ಟು ಹಿಮ್, ಆತನೊಂದಿಗೆ ಏನ್ ಮಾಡಿರ್ತಿದ್ದೆ, ಮಾತನಾಡಿರ್ತಿದ್ದೆ. ವುಡ್ ಹ್ಯಾವ್ ನ ಫಿಲ್ ಮಾಡ್ರಿ. ಯಾಕಂದ್ರೆ ಇಲ್ಲಿ ಹ್ಯಾಡ್ ಬಂದಿದೆ, V3 ಬಂದಿದೆ, ವುಡ್ ಹ್ಯಾವ್ ನ ಫಿಲ್ ಮಾಡಿ ಚೆಕ್ ಮಾಡ್ಕೊಡ್ರಿ, ಮೀನಿಂಗ್ ಚೆಕ್ ಮಾಡ್ಕೊಡಿ. ಇಫ್ ಐ ಹ್ಯಾಡ್ ಸೀನ್ ಹಿಮ್, ನಾನು ಆತನೊಂದಿಗೆ ಮಾತನಾಡಿರ್ತಿದ್ದೆ, ಕರೆಕ್ಟ್ ಆಗುತ್ತೆ. ಸರ್ ಇನ್ನೊಂದು ಹೇಳ್ತಿದ್ರೆ ವುಡಂಟ್ ಹ್ಯಾವ್ ಕೂಡ ಬರ್ಬೋದು. ಅದು ಯಾವ ರೀತಿ ಅನ್ನೋದು ಹೇಳ್ತೀನಿ ನೋಡ್ರಿ. ಇಫ್ ಯು ಹ್ಯಾವ್ ಟೋಲ್ಡ್ ಮೀ ಅಬೌಟ್ ದ ಮೀಟಿಂಗ್, ನನಗೆ ಮುಂಚೆನೆ ನೀನು ಮೀಟಿಂಗ್ ಬಗ್ಗೆ ಹೇಳಿದರೆ ಐ ಡ್ಯಾಶ್ ಮಿಸ್ಡ್ ಇಟ್, ನಾನು ಮಿಸ್ ಮಾಡಿರ್ತಿರ್ಲಿಲ್ಲ. ನೋಡ್ರಿ ಇಲ್ಲಿದೆ, ನಾನು ಹೇಳ್ತಿದ್ದೀನಿ. ಇಲ್ಲಿ ನೋಡಿದ ತಕ್ಷಣ ಹ್ಯಾಡ್ ಬಂದಿದೆ, V3 ಬಂದಿದೆ ಅನ್ಬೇಕಾ, ನಾನೇನಂದೆ ವುಡ್ ಹ್ಯಾವ್ ನ ಫಿಲ್ ಮಾಡ್ರಿ ಮತ್ತು ಮೀನಿಂಗ್ ಚೆಕ್ ಮಾಡ್ಕೊಡ್ರಿ. ನೀನು ಮೀಟಿಂಗ್ ಬಗ್ಗೆ ಮುಂಚೆನೆ ಹೇಳಿದ್ದರೆ ನಾನು ಮಿಸ್ ಮಾಡ್ಕೋತಿದ್ದೆ ಅಂದಂಗೆ ಆಗತ್ತೆ. ಇದು ವುಡ್ ಹ್ಯಾವ್ ತುಂಬಿದ್ರೆ ಮಿಸ್ ಮಾಡ್ಕೋತಿದ್ದೆ, ರಾಂಗ್ ಆಗುತ್ತೆ, ಮೀನಿಂಗ್ ರಾಂಗ್ ಆಗುತ್ತೆ. ನಾನು ಏನ್ ಮಾಡ್ತಿದ್ದೆ, ಮಿಸ್ ಮಾಡ್ಕೋತಿರ್ಲಿಲ್ಲ, ವುಡಂಟ್ ಹ್ಯಾವ್ ಮಿಸ್ಡ್. ಗೊತ್ತಾಯ್ತಾ? ಈ ರೀತಿ. ಆದ್ರೆ ಮೇಡಮ್ ಹೇಳಿದ ಪ್ರಕಾರ ಪಾಸಿಟಿವ್ನೇ ಕೇಳ್ತೀನಿ ಅಂತಂದ್ರೆ ಬೈ ಚಾನ್ಸ್ ಈ ರೀತಿನೂ ಮೀನಿಂಗ್ ಚೆಕ್ ಮಾಡ್ಕೊಡ್ರಿ. ನಾನು ಹೇಳ್ತಿದ್ದೀನಿ ಹ್ಯಾಡ್ ಪ್ಲಸ್ V3 ಬಂದಿದ್ರೆ ವುಡ್ ಹ್ಯಾವ್ ನ ಫಿಲ್ ಮಾಡಿ ಮೀನಿಂಗ್ ಚೆಕ್ ಮಾಡ್ಕೊಡ್ರಿ. ಓಕೆ, ಕರೆಕ್ಟ್ ಇದ್ರೆ ಓಕೆ, ಇಲ್ಲಾಂದ್ರೆ ಈ ರೀತಿ ಕೊಟ್ಟಿದ್ರೆ ನೀನು ಮುಂಚೆ ನಾನು ಹೇಳಿದ್ರೆ ನಾನು ಮಿಸ್ ಮಾಡ್ಕೋತಿರ್ಲಿಲ್ಲ ಅನ್ನೋ ರೀತಿ ಬಂದ. ಓಕೆ, ಸೊ ಈ ರೀತಿ ಬಂದರೆ ವುಡಂಟ್ ಹ್ಯಾವ್ ಬರುತ್ತೆ. ಓಕೆ, ವುಡ್ ಹ್ಯಾವ್ ರಾಂಗ್ ಆಗುತ್ತೆ. ಸೊ ಈ ರೀತಿ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತ ಹೇಳಿದೆ. ಸೊ ಆ ರೀತಿ ಕೇಳ್ಬೋದೇನೋ ಅಂತ ವಿಚಾರ ಮಾಡ್ತೀವಿ. ಬೈ ಚಾನ್ಸ್ ಕೇಳಿದ್ರು, ನಾನು ಯಾವುದೋ ಬಿಡ್ತಲ್ಲ, ಕೇಳಿದ್ರು ಈ ರೀತಿ ಬರೀರಿ. ಓಕೆ, ಎಸ್. ಹಾಗಾದ್ರೆ ಸರ್ ಇದು ಒಂದು ಹೇಳಿದ್ರಿ, ಥರ್ಡ್ ಕಂಡೀಷನಲ್ ಟೆನ್ಸ್ ಬಗ್ಗೆ ಹೇಳಿದ್ರಿ. ವಾಟ್ ಅಬೌಟ್ ಫಸ್ಟ್ ಅಂಡ್ ಸೆಕೆಂಡ್ ಕಂಡೀಷನಲ್ ಟೆನ್ಸಸ್? ಓಕೆ, ಅದನ್ನು ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಒಂದರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಬೈ ಚಾನ್ಸ್ ಅದನ್ನು ಕೇಳಿದ್ರು ನಮ್ಮ ವಿದ್ಯಾರ್ಥಿಗಳು ಬರೀಬೇಕಾದ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಷನ್ ಅಬೌಟ್ ದ ಫಸ್ಟ್ ಕಂಡೀಷನಲ್ ಟೆನ್ಸ್. ಹಾಗಾದ್ರೆ ಫಸ್ಟ್ ಕಂಡೀಷನಲ್ ಟೆನ್ಸ್ ಬಗ್ಗೆ ನಾನು ಹೇಳ್ತೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಇರ್ತೈತಿ V1 ಅಥವಾ V1 ಬಂದಿರ್ತೈತಿ, ಮುಂದೆ ವಿಲ್ ಯೂಸ್ ಮಾಡ್ರಿ. ಸಿಂಪಲ್ ನೋಡ್ರಿ, ಅದೇ ಎಕ್ಸಾಂಪಲ್. ಇಫ್ ಯು ಕಮ್ ಅರ್ಲಿ, ನೋಡಿ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ಏನಿದೆ, ಇಫ್ ಯು ಸಬ್ಜೆಕ್ಟ್ V1 ಬಂದಿದೆ. ಸೊ ಇಲ್ಲಿ ಮುಂದೆ ನಾನು ವಿಲ್ ಫಿಲ್ ಮಾಡ್ರಿ, ಮುಗೀತು. ಇಫ್ ಯು ಕಮ್ ಅರ್ಲಿ ವಿಲ್ ಸ್ಟಾರ್ಟ್ ದ ವರ್ಕ್, ಮುಗೀತು. ಇಫ್ ಯು ಕಮ್ ಅರ್ಲಿ ವಿಲ್ ಸ್ಟಾರ್ಟ್ ದ ವರ್ಕ್. ಸೊ ಲೆಟ್ ಅಸ್ ಚೆಕ್ ದ ಮೀನಿಂಗ್ ಆಲ್ಸೋ, ಮೀನಿಂಗ್ ಕೂಡ ಚೆಕ್ ಮಾಡ್ಕೊಡ್ರಿ. ಓಕೆ, ಅಂಡ್ ಸೆಕೆಂಡ್ ಎಕ್ಸಾಂಪಲ್, ಇಫ್ ಐ ಫೈಂಡ್ ಜಾಬ್, ಅದೇ ಸೆಂಟೆನ್ಸ್ ನಾನು ಟೆನ್ಸ್ ಚೇಂಜ್ ಮಾಡಿದ್ದೇನೆ ಅಷ್ಟೇ. ನನಗೆ ಜಾಬ್ ಸಿಕ್ಕಿದ್ರೆ ಐ ವಿಲ್ ಹೆಲ್ಪ್ ಮೈ ಪೇರೆಂಟ್ಸ್.
ಇಫ್ ಐ ಫೈಂಡ್ ಅ ಜಾಬ್ ಐ ವಿಲ್ ಹೆಲ್ಪ್ ಮೈ ಪೇರೆಂಟ್ಸ್. ವಿಲ್ ತುಂಬ್ರಿ, ಯಾಕಂದ್ರೆ ಇಲ್ಲಿ V1 ಇದೆಯಲ್ಲ. ಇದೇ ರೀತಿ ಇಫ್ ಐ ಸಿ ಹಿಮ್ ಡ್ಯಾಶ್ ಐ ಟಾಕ್ ಟು ಹಿಮ್, ನಾನು ಆತನ ನೋಡಿದ್ರೆ ನಾನು ಮಾತಾಡ್ತಿದ್ದೆ. ಸೊ ಐ ವಿಲ್ ಟಾಕ್. ವಿಲ್ V1 ಇದೆ, ಮುಗೀತು. ಸರ್ ಇದೆಲ್ಲ ಆಯ್ತು. ಬೈ ಚಾನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಕೇಳಿದ್ರೆ ಅಥವಾ ಸೆಕೆಂಡ್ ಕಂಡೀಷನಲ್ ಟೆನ್ಸ್ ಕೇಳಿದ್ರೆ ಏನು ಅದನ್ನು ಹೇಳ್ತೀನಿ ನೋಡ್ರಿ, ಯಾವುದನ್ನು ಬಿಡೋದಿಲ್ಲ. ಸೊ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋಕೆ V2 ಇರುತ್ತೆ, ಮುಂದೆ ವುಡ್ ಅನ್ನ ಫಿಲ್ ಮಾಡ್ರಿ. ಓಕೆ, ಸೊ ಹಾಗಾದ್ರೆ ನಾನು ಯಾವ ರೀತಿ ಹೇಳ್ತೀನಿ, ಇಫ್ ಯು ಕೇಮ್ ಅರ್ಲಿ, ಇಲ್ಲಿ ನೋಡ್ರಿ ಲೆಟ್ ಅಸ್ ಚೆಕ್ ದ ಸೆಂಟೆನ್ಸ್. ಸೊ ಹಿಯರ್ ಇಸ್ V2 ಇಸ್ ಹಿಯರ್ ನೋ. ಸೊ V2 ಇದ್ದಾಗ ನಾನು ಹೇಳ್ತಿದ್ದೀನಿ ವುಡ್ ತುಂಬ್ರಿ, ಮುಗೀತು. ಇಫ್ ಯು ಕೇಮ್ ಅರ್ಲಿ ವಿ ವುಡ್ ಸ್ಟಾರ್ಟ್ ದ ವರ್ಕ್. ಎಷ್ಟು ಈಸಿ ಅಲ್ಲ. ಇಫ್ ಐ ಫೌಂಡ್, ಇಲ್ಲಿನೂ ಚೆಕ್ ಮಾಡ್ಕೊಳ್ರಿ. ಇಫ್ ಐ ಫೌಂಡ್ V2 ಇದೆ ರೀ, ಸೊ ಇಲ್ಲಿ ವುಡ್ ಅನ್ನ ಫಿಲ್ ಮಾಡ್ತೀನಿ. ಐ ವುಡ್ ಹೆಲ್ಪ್ ಮೈ ಪೇರೆಂಟ್ಸ್. ನೋಡ್ರಿ ಎಷ್ಟೊಂದು ಈಸಿ. ಅಂಡ್ ಇಫ್ ಐ ಸಾ ಹಿಮ್, ಆತನ ನೋಡಿದ್ರೆ ನಾ ಏನ್ ಮಾಡಿರ್ತಿದ್ದೆ, ಐ ವುಡ್ ಟಾಕ್ ಹಿಮ್. ವುಡ್ ಸ್ಪೆಲ್ಲಿಂಗ್ ಕರೆಕ್ಟ್ ಬಂದೆ, ಇಲ್ಲಿ ಬಂದಿದ್ರು ನೋಡ್ರಿ, ಎಷ್ಟೊಂದು ಈಸಿ ರೀ. ಸೊ ಇದ್ರ ಬಗ್ಗೆನೇ ನಾವು ಭಾಳಷ್ಟು, ನಾನು ಮುಂಚೆ ಭಾಳಷ್ಟು ಒಂದೊಂದು ಕ್ಲಾಸ್ ಬಗ್ಗೆ ಭಾಳಷ್ಟು ಡಿಸ್ಕಸ್ ಮಾಡ್ತಿದ್ದೆ. ಬಟ್ ಎಕ್ಸಾಮ್ ಹತ್ರ ಬಂದಾಗ ನಾನು ಶಾರ್ಟ್ಕಟ್ ಮೆಥಡ್ನ ಇನ್ನಷ್ಟು ಶಾರ್ಪನ್ ಆಗಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಟೈಮ್ ಶಾರ್ಟ್ ಇರ್ತಾ, ಕ್ವಿಕ್ ಆಗಿ ನಮ್ಮ ಆನ್ಸರ್ ಮಾಡಬೇಕಾಗಿರುತ್ತೆ. ಓಕೆ, ಎಸ್, ಇಷ್ಟು ಆಗಿತ್ತು ಕಂಡೀಷನಲ್ ಟೆನ್ಸ್ ಬಗ್ಗೆ ಕಂಪ್ಲೀಟ್ ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್ ಡಿಸ್ಕಷನ್. ಸೊ ನಾನು ಹೇಳಿದೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಲೇಬೇಕು, ನೆಮ್ಮದಲ್ಲಿ ಇಟ್ಕೊಳ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅಲ್ಲಿ V1 ಬಂದಿದ್ರೆ ವಿಲ್ ತುಂಬ್ರಿ, V2 ಬಂದಿದ್ರೆ ವುಡ್ ಫಿಲ್ ಮಾಡ್ರಿ. ಸೊ ಹ್ಯಾಡ್ ಪ್ಲಸ್ V3 ಇದ್ದಿದ್ರೆ ವುಡ್ ಹ್ಯಾವ್ ಫಿಲ್ ಮಾಡ್ರಿ. ಲೆಟ್ ಅಸ್ ಚೆಕ್ ದ ಮೀನಿಂಗ್ ಆಲ್ಸೋ. ಓಕೆ, ಮುಗಿಯಿತು. ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ 2023 SSLC ಮೇನ್ ಎಕ್ಸಾಮ್ದಲ್ಲಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಗೆಸ್ ಮಾಡ್ತಿದ್ದೀನಿ ಈ ಕ್ವಶನ್ ಬರ್ಬೋದು ಅಂತ. ಸೊ ಇಷ್ಟ ಆದ್ರೆ ಲೈಕ್ ಬರ್ಬೋದು, ಕ್ಲಿಕ್ ಮಾಡಿ. ಗೊತ್ತೇ ಆಗುತ್ತಲ್ಲ SSLC ಮೇನ್ ಎಕ್ಸಾಮ್ ಅಂತ ತಕ್ಷಣ ನಮ್ಗೆ ಗೊತ್ತೇ ಆಗುತ್ತೆ. ಓಕೆ, ಹಾಗಾದರೆ ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ ಟೋಟಲ್ ವಿಡಿಯೋಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡಲೇಬೇಕು ಮೈ ಯೂಟ್ಯೂಬ್ಸ್. ಟೋಟಲ್ 10 ವಿಡಿಯೋಸ್ಗಳನ್ನ ಮಾಡಿದ್ದೀವಿ. ಇದನ್ನ ಹಿಡ್ಕೊಂಡು ಪ್ರತಿಯೊಂದು ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ಅಲ್ಟಿಮೇಟ್ ವಿಡಿಯೋಸ್ಗಳು. ಅದು ಮಾಡಿದ ನಂತರ ಇವೇನು ಮಾಡ್ತಿದ್ದೇವಲ್ಲ, ಪ್ರತಿಯೊಂದು 10 ವಿಡಿಯೋಸ್ ಲಿಂಕ್ ಇಲ್ಲಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ಪ್ಲೇ ಲಿಸ್ಟ್ನೇ ಇದೆ. ಆ ವಿಡಿಯೋಸ್ಗಳನ್ನ ನೋಡಿ ಪರ್ಫೆಕ್ಟ್ ಮಾಡ್ಕೊಳ್ರಿ. ಸರ್ ಅಷ್ಟೇ ಸಾಕೇನು ಸರ್, ಅಷ್ಟು ಮಾಡಿದ ತಕ್ಷಣ ಮುಗಿತೇನು ಸರ್ ಅಂತ ಅನ್ಕೋಬೇಡ್ರಿ. ಅದಾದ್ರೆ ಎಕ್ಸ್ಟ್ರಾ ಓದ್ಕೊಡ್ರಿ, ಮೊದಲಿಂದ ಪರ್ಫೆಕ್ಟ್ ಮಾಡ್ಕೊಡ್ರಿ, ಎಕ್ಸ್ಟ್ರಾನು ಓದ್ಕೊಡ್ರಿ. ಓಕೆ, ಎಸ್. ಹಾಗಾದ್ರೆ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಈ ನಮ್ಮ ಪ್ರಯತ್ನ ನಮ್ಮ ವಿಡಿಯೋ ಮುಗಿಸೋದಲ್ಲಿ ಲೈಕ್ ಮಾಡಿರಿ ಅಂದ್ಕೊಂಡಿದ್ದೀನಿ, ಮತ್ತು ಶೇರ್ ಮಾಡಿರಿ. ಓಕೆ, ಸಬ್ಸ್ಕ್ರೈಬ್ ಆಗಿರಿ, ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಿದ್ರು ಆಟೋಮೆಟಿಕ್ ತರ್ತಾ ಇರ್ತವೆ. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ರೀ, ಫೈನಾನ್ಸಲ್ಲಿ ಸರಿಯಾಗಿದ್ದವರು ಜಾಯಿನ್ ಆಗೋದ್ರ ಮೂಲಕ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.